ನೋಡಿ, ನಾನೊಬ್ಬ 3 ಬಾರಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆವು. ನನ್ನ ಕ್ಷೇತ್ರದ ಕೆಲವು ಜನತೆ ನ್ಯಾಯ ಕೊಡಿಸಬೇಕು, ನಾವು ಲೋನು ತೆಗೆದುಕೊಂಡ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ ಅಲ್ಲಿ ಬ್ಯಾಂಕಲ್ಲಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಹಣವೇ ತೆಗೆದುಕೊಳ್ಳದೆಯೂ ಲೋನ್ ಇದೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು ನನ್ನ ಮನವಿ ಕೊಟ್ಟರು. ನಾನು ಯಾವುದೇ ಪತ್ರಿಕಾಗೋಷ್ಠಿ ಮಾಡಲಿಲ್ಲ, ಪತ್ರಿಕಾ ಹೇಳಿಕೆ ಕೊಡಲಿಲ್ಲ. ಇದರ ಬಗ್ಗೆ ತನಿಖೆಯಾಗಿ ಯಾರು ಡಿಫರೆನ್ಸ್ ಅಮೌಂಟ್ ತಗೊಂಡಿದ್ದಾರೆ ಅವರಿಗೆ ಅವರಿಂದ ಹಣ ವಸೂಲಿಯಾಗಿ ಇವರನ್ನು ಸಾಲ ಮುಕ್ತ ಮಾಡಬೇಕು ಅಂತ ಹೇಳಿದೆ. ಅಷ್ಟಕ್ಕೆ ಬ್ಯಾಂಕ್ನ GM ನನ್ನ ಆಣೆ ಪ್ರಮಾಣಕ್ಕೆ ಕರೆದ್ರು. ನನಗೆ ಸಂಬಂಧವೇ ಇಲ್ಲ, ಆಣೆ ಪ್ರಮಾಣ ನಾನೇನು ಲೋನ್ ಮಾಡಿದ್ದೇನೆ ಅದಕ್ಕೆ ನಾನು ಪತ್ರ ಬರೆದೆ. ನಾನು ಆಣೆ ಪ್ರಮಾಣ ಮಾಡೋದಲ್ಲ, ಯಾರು ತಗೊಂಡಿದ್ದಾರೆ ಅವರು 20,000 ಸಿಕ್ಕಿದ್ದು ಅಂತ ಹೇಳ್ತಾರೆ, 2 ಲಕ್ಷ ಲೋನ್ ಅಂತಿದೆ, ನಾವು ಆಣೆ ಪ್ರಮಾಣ ಮಾಡ್ತೇವೆ ಅಂತ ಅವ್ರು ಒಪ್ಪಿದ್ದಾರೆ. ಕೆಲವರಿಗೆ ಮೀನುಗಾರಿಕಾ ಲೋನ್ ಅಂತೇಳಿ ತಗೊಂಡಿದ್ದಾರೆ, 1 ರೂಪಾಯಿ ಲೋನ್ ಸಿಕ್ಕಲಿಲ್ಲ, 2 ಲಕ್ಷ ಲೋನ್ ಇದೆ, 1 ರೂಪಾಯಿ ಹಣ ಸಿಕ್ಕಲಿಲ್ಲ ಅಂಥವ್ರಿದ್ದಾರೆ. ಕೆಲವರಿಗೆ 20,000, 40,000, 70,000 ಅವರೆಲ್ಲ ನಾವು ಹಣೆ ಪ್ರಮಾಣ ಮಾಡ್ತೇವೆ ಅಂತೇಳಿ ಅದನ್ನು ನಾನು ಪತ್ರ ಬರೆದೆ ಅವರಿಗೆ. ಆಯಿತು, ಇವರು ರೆಡಿ ಇದ್ದಾರೆ, ನಾನಲ್ಲ, ನಾನು ಕುಟುಂಬ ಸಮೇತ ಹಣೆ ಮಾಡಲಿಕ್ಕೆ ನಾನೇನು ಮಾಡಿದ್ದೇನೆ ಅಂತ. ಕಡೆಗೆ ನನಗೀಗ 9ನೇ ತಾರೀಕಿಗೆ, ನಾಳೆ ಶನಿವಾರ 9:30 ಗಂಟೆಗೆ ಹಣೆ ಪ್ರಮಾಣಕ್ಕೆ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಅವರೆಲ್ಲರನ್ನ ಕರೆದು, ಯಾಕಂದರೆ ನನಗೂ ಕನ್ಫರ್ಮ್ ಆಗಬೇಕಲ್ಲ, ನಾಳೆ ನಾನು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ನಾನು ಹೇಳಿದೆ. ಅವರೆಲ್ಲ ಹೇಳಿದ್ದಾರೆ ನಿನ್ನೆ ಪತ್ರಿಕೆಯವರ ಎದುರಲ್ಲಿ ನಾವು ಹಣೆ ಪ್ರಮಾಣಕ್ಕೆ ಬರ್ತೇವೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಹಾಗೆ ನಾಳೆ 9:30 ಗಂಟೆಗೆ ಅವರೆಲ್ಲರೂ ಬರ್ತಾರೆ. ತಾವು ಎಷ್ಟು ದುಡ್ಡು ಕೊಟ್ಟದ್ದು ಅಂತ ಈಗಾಗಲೇ ಬರೆದು ಕೊಟ್ಟಿದ್ದಾರೆ ನನಗೆ, ಅದನ್ನು ದೇವರ ಎದುರು ಪ್ರಮಾಣ ಮಾಡ್ತಾರೆ. ನಾನು ಮಹಾಲಕ್ಷ್ಮಿ ಕಾರ್ಪೊರೇಟ್ GMಗೆ ಹೇಳಿದೆ, ತಾವು ಬರಬೇಕು. ಆಗ ಸಾಲ ಕೊಡುವಾಗಿದ್ದಂಥ ಆಡಳಿತ ಮಂಡಳಿ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಯಾಕಂದರೆ ಲೋನ್ ಬ್ರ್ಯಾಂಚಲ್ಲಿ ಕೊಟ್ಟಿದ್ರು, ಆಡಳಿತ ಮಂಡಳಿಯ ಮೀಟಿಂಗಿಗೆ ಅದು ಬಂದು ರೆಕ್ಟಿಫಿಕೇಷನ್ ಮತ್ತು ಮೀಟಿಂಗಲ್ಲಿ ಬಂದೇ ಬರ್ತದೆ. ಯಾರೇ ಮ್ಯಾನೇಜರಿಗೆ ಡೆಲಿಗೇಷನ್ ಪವರ್ ಕೊಟ್ಟಿದ್ರು, ಅದು ರೆಕ್ಟಿಫಿಕೇಷನ್ಗೆ ಆಡಳಿತ ಮಂಡಳಿ ಬರಬೇಕು ಅವರು. ಮತ್ತು ಆಗ ಇದ್ದಂಥ ಸಿಬ್ಬಂದಿಗಳನ್ನು ಕರ್ಕೊಂಬನ್ನಿ. ಮತ್ತು ಎರಡನೇದು, ಕೆಲವು ದಾಖಲೆ ತರಲಿಕ್ಕೆ ಹೇಳಿದೆ ನಾನು. ಏನಂದರೆ, ಈಗ ನಮ್ಮ ಹತ್ರ ಕೆಲವರು 36 ಜನ ನಾವು ಸೈನೇ ಹಾಕಲಿಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಜೆರಾಕ್ಸ್ ಮತ್ತು 2 ಚೆಕ್ ಲೀಫ್ ಕೊಟ್ಟದ್ದು. ಅದಕ್ಕೆ ನಮಗೆ 20,000 ಮನೆಗೆ ತಂದು ಕೊಟ್ಟು 2 ಲಕ್ಷ ಲೋನ್ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಸತ್ಯಾಸತ್ಯತೆ ಕೊಡಬೇಕಾದ್ರೆ ಇವ್ರ ಹತ್ರ ಇರುವಂಥ ಲೋನ್ ಪೇಪರ್ ದಾಖಲೆ ತಗೊಂಬಂದರೆ ನಮ್ಮ ದೇವರ ಎದುರಲ್ಲೇ ಹಾಕ್ಸೋಣ. ಬೇಕಾದರೆ ಅವ್ರ ಹತ್ರ ಸೈನ್ ತಗೋ, ಅವರೆಲ್ಲ ಸುಳ್ಳು ಹೇಳಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಯಾರಿಗೆ ಸೈನ್ ಹಾಕಿ ನಾವು ಸೈನ್ ಹಾಕಲಿಲ್ಲ ಅಂತೆಲ್ಲ ಫಲಾನುಭವಿಗಳಿದೆ, ಅವ್ರಿಗೆ ಶಿಕ್ಷೆ ಆಗಲಿ. ಅಥವಾ ಸೈನ್ ಇಲ್ಲ ಅಂತಾದರೆ ಇವ್ರ ತಪ್ಪು. ಈಗ ಬ್ಯಾಂಕಿನ ಮ್ಯಾನೇಜರ್ ತಪ್ಪು ಮಾಡಿದರೆ ಅವ ಯಾರೋ ದಾರಿಯಲ್ಲಿ ಹೋಗುವನಲ್ಲ, ಬ್ಯಾಂಕಿನಲ್ಲಿ 35 ವರ್ಷ ಕೆಲಸ ಮಾಡಿದಂಥ ಒಬ್ಬ ಮ್ಯಾನೇಜರ್, ಅವ ತಪ್ಪು ಮಾಡಿದ ಅಂತಾದರೆ ಅದಕ್ಕೆ ಬ್ಯಾಂಕ್ ಆಡಳಿತ ಮಂಡಳಿ ಬ್ಯಾಂಕ್ ಬದ್ಧತೆ ಇರಲೇಬೇಕಾಗ್ತದೆ. ಸೊ ಅವ್ರು ಮಾಡಲಿ ಅಂತ ನಾವು ಹೇಳಿದ್ದೇವೆ. ಈಗಾಗಲೇ ನಾನು ಪತ್ರವೂ ಬರೆದೇನೆ, ಮಾಧ್ಯಮದ ಮುಖ ಹೇಳಿದ್ದೇನೆ. ನಾಳೆ ಅವರು ಪ್ರಮಾಣಕ್ಕೆ ಬಂದಾಗ ನಾವು ಇವರು ಫಲಾನುಭವಿಗಳ ಜೊತೆ ನಾವು ಅವ್ರ ಹತ್ರ ಪ್ರಮಾಣ ಮಾಡಿಸ್ತೇನೆ. ಅಲ್ಲ, ನಾನು ನೋಡಿ, ಅವರೆಲ್ಲ ಬಡವರಿದ್ದಾರೆ. ನಿನ್ನೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಕಾನೂನಿನ ದೃಷ್ಟಿಯಿಂದಲೂ ಸಹಕಾರ ಮಾಡಬೇಕು ಅಂತ. ಆದರೆ ಅಲ್ಲಿ ಸ್ವಲ್ಪ ಕಾನೂನಲ್ಲಿ ಅವರು ವೀಕ್ ಇದ್ದಾರೆ. ಕೆಲವೆಲ್ಲ ಆಗಿದೆ, ಯಾವುದು ಡಿಕ್ರಿ ಆಗಿದೆ. ಆದರೂ ನಾನು ಅವರಿಗೆ ಕಾನೂನಿನ ರೀತಿಯಲ್ಲೂ ಸಹಾಯವನ್ನು ಮಾಡುವಂಥ ಒಂದು ಯಾಕಂದ್ರೆ ತುಂಬ ಬಡವರು, ಅವ್ರ ಹತ್ರ ಯಾವುದಕ್ಕೂ ದುಡ್ಡಿಲ್ಲ. ಅವ್ರೀಗ ದುಡ್ಡು ಕಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ, ಲಾಯರ್ಗೆ ದುಡ್ಡು ಕೊಡೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಎಲ್ಲ ಎಕ್ಸ್ಪರ್ಟಿ ಆಗಿದೆ. ಈಗ ಅವರೆಲ್ಲ ಡಿಗ್ರಿ ಮಾಡಿದ್ದಾರೆ ಅಂತ ನಿನ್ನೆ ಹೇಳಿಕೆಯನ್ನು ನೋಡಿದೆ ನಾನು ಶಾಸಕರದ್ದು. ಅದು ಡಿಗ್ರಿ ಆದದ್ದೆಲ್ಲ ಎಕ್ಸ್ಪರ್ಟಿ. ಇವ್ರು ಯಾರು ಹೋಗಲಿಲ್ಲ, ಬೆಂಗಳೂರಲ್ಲಿ ಇಟ್ಟಿದ್ದಾರೆ. ಇವ್ರಿಗೆ ಬೆಂಗಳೂರಿಗೆ ದುಡ್ಡಿಗೆ ಹೋಗಲಿಕ್ಕೆ ಬಸ್ಸಿ ದುಡ್ಡಿಲ್ಲ ಇವರು ಪಾಪ. ಹಾಗಾಗಿ ಎಕ್ಸ್ಪರ್ಟಿ ಒಂದೇ ಎಂಕ್ವೈರಿಯಲ್ಲಿ ಎಕ್ಸ್ಪರ್ಟಿ ಡಿಸಿಷನ್ ಆಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಅವರಿಗೆ ಕಾನೂನಾತ್ಮಕವಾಗಿ ಏನೋ ನನ್ನ ಕೈಲಾದಷ್ಟು ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ.